ಎರಡು ದೇಶದ ಗಡಿ ಭಾಗದಲ್ಲಿ ಒಂದು ರೀತಿಯ ವಾತಾವರಣ. ಇದು ಆಪರೇಷನ್ ಸಿಂಧೂರದ ಮುಂದುವರಿದ ಭಾಗಕ್ಕೆ ಭಾರತ ಸಜ್ಜಾಗ್ತಾ ಇದೆಯಾ? ಭಾರತದ ಸರ್ಜಿಕಲ್ ದಾಳಿ ಹೊಸ ವಿಡಿಯೋಗಳು ಲಭ್ಯವಾಗಿದೆ. ಭಾರತದ ಸರ್ಜಿಕಲ್ ದಾಳಿಗೆ ಸಂಪೂರ್ಣ ಉಗ್ರ ತಾಣಗಳು ಧ್ವಂಸ ಆಗಿದೆ, ತಾರ್ಮಾರಾಗಿದೆ. 25 ನಿಮಿಷದಲ್ಲಿ 21 ಕಡೆಗಳಲ್ಲಿ 24 ಕ್ಷಿಪಣಿಗಳ ದಾಳಿಯಾಗಿತ್ತು. ಉಗ್ರ ನಟೋರಿಯಸ್ ಹಫೀಜ್ ಸಯೀದ್ ನಡೆಸುತ್ತಿದ್ದಂತಹ ಉಗ್ರ ತಾಣ ಧ್ವಂಸ ಆಗಿದೆ. ಮುರಿಡಿಕೆಯಲ್ಲಿರುವಂತಹ ಹಫೀಜ್ ಸಯೀದ್ಗೆ ಸೇರಿದ ಕಟ್ಟಡ, ಭವ್ಯ ಕಟ್ಟಡ ಅದು. ಆ ಕಟ್ಟಡದ ಮೇಲೆ ಏಕಕಾಲಕ್ಕೆ 4 ಕ್ಷಿಪಣಿಗಳು ದಾಳಿ ಮಾಡಿತ್ತು. 6 ನಿಮಿಷಗಳಲ್ಲಿ ಭಾರತ 4 ಕ್ಷಿಪಣಿಗಳನ್ನು ಅಪ್ಪಳಿಸಿತ್ತು. ಬಹವಲ್ಪುರ್ನಲ್ಲಿರುವಂತಹ JEM ಕಟ್ಟಡವು ಸಂಪೂರ್ಣ ಧ್ವಂಸ ಆಗಿದೆ. ಉಗ್ರ ಮಸೂದ್ ಅಜರ್ ನಡೆಸುತ್ತಿದ್ದಂತಹ ಭಾರತದ ಸರ್ಜಿಕಲ್ ದಾಳಿಯ ಹೊಸ ವಿಡಿಯೋಗಳು ಈಗ ಲಭ್ಯವಾಗಿರುವಂತಹದ್ದು. ಭಾರತ ನಡೆಸಿದ ಆಪರೇಷನ್ ಸಿಂಧೂರ 25 ನಿಮಿಷ 21 ಕಡೆ 24 ಕ್ಷಿಪಣಿಗಳ ದಾಳಿಯಾಗಿತ್ತು. ಉಗ್ರ ಹಫೀಜ್ ಸಯೀದ್ ನಡೆಸುತ್ತಿದ್ದಂತಹ ಉಗ್ರ ತಾಣ ಅದು. ಮುರಿಡಿಕೆಯಲ್ಲಿರತಕ್ಕಂತಹ ಹಫೀಜ್ ಸಯೀದ್ಗೆ ಸೇರಿದ ಭವ್ಯ ಕಟ್ಟಡ ಅದಾಗಿತ್ತು. ಆ ಕಟ್ಟಡದ ಮೇಲೆ ಏಕಕಾಲಕ್ಕೆ ಸೇಮ್ ಟೈಮ್ 4 ಕ್ಷಿಪಣಿಗಳು ಅಪ್ಪಳಿಸಿವೆ. 6 ನಿಮಿಷಗಳ ಕಾಲ ನಡೆದಂತಹ ಘೋರ ಕಾಳಗ. ಬಹವಲ್ಪುರ್ನಲ್ಲಿರ್ತಕ್ಕಂತಹ JEM ಅಂದ್ರೆ ಅದು ಅವರ ಮರ್ಕಜ್ ಆಗಿತ್ತು. ಅಲ್ಲಿ ಅವರು ಉಗ್ರವಾದದ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು. ಭಯೋತ್ಪಾದಕ ಕೃತ್ಯಕ್ಕೆ ಬೇಕಾಗುವಂತಹ ತರಬೇತಿ ಕೊಡಲಾಗ್ತಾ ಇತ್ತು. ಟೆರರಿಸಂ ಆಕ್ಟಿವಿಟೀಸ್ ಅಲ್ಲಾಗ್ತಾ ಇತ್ತು ಅನ್ನೋ ಖಚಿತ ಮಾಹಿತಿ ಗುಪ್ತಚರ ಇಲಾಖೆಯ ಮುಖೇನ ಭಾರತದ ಯೋಧರಿಗೆ ಗೊತ್ತಾಗಿತ್ತು. ಹಾಗಾಗಿನೇ ಅತ್ಯಂತ ಸೂಕ್ಷ್ಮ ನಟೋರಿಯಸ್ ಭಯೋತ್ಪಾದಕರ ತಾಣಗಳನ್ನು ರೇಖಿ ಮಾಡಿಕೊಂಡು ಅಲ್ಲಿಗೆ ಏಕಕಾಲಕ್ಕೆ 4 ಕ್ಷಿಪಣಿಗಳು ಅಪ್ಪಳಿಸಿವೆ. ಇಸ್ರೇಲ್ ಹಮಾಸ್ ಯುದ್ಧ ಸಂದರ್ಭದಲ್ಲಿ ನೀವು ಗಮನಿಸಿರಬಹುದು. ಇಸ್ರೇಲ್ ಏಕಕಾಲಕ್ಕೆ 2, 3, 4, 5 ಕ್ಷಿಪಣಿಗಳನ್ನು ಬಿಡ್ತಾ ಇತ್ತು, ಕ್ಷಿಪಣಿಗಳ ದಾಳಿ ಆಗ್ತಾ ಇತ್ತು. ಆದರೆ ಭಾರತ ತನ್ನ ಸಾಮರ್ಥ್ಯವನ್ನ ಏಕಕಾಲಕ್ಕೆ 4 ಕ್ಷಿಪಣಿಗಳ ದಾಳಿ ಮಾಡುವುದರ ಮುಖಾಂತರವಾಗಿ ಶತ್ರು ರಾಷ್ಟ್ರಕ್ಕೆ ಅರ್ಥವಾಗುವ ಭಾಷೆಯಲ್ಲಿಯೇ ಉತ್ತರಿಸಿದೆ. ಭಯೋತ್ಪಾದಕ ಚಟುವಟಿಕೆಗಳ ಮೂಲ ತಾಣವಾಗಿದ್ದಂತಹ ಮರ್ಕಜ್, ಆ ಮರ್ಕಜ್ನನ್ನೇ ಗುರಿಯಾಗಿಸಿತ್ತು ಭಾರತ. ಯಾವುದೇ ತರಹದ ಪಾಕಿಸ್ತಾನಿ ನಾಗರಿಕರಿಗೆ ತೊಂದರೆಯಾಗದಂತೆ ನೀವು ಇದರಲ್ಲಿ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೋಬೇಕು. ಪಾಕಿಸ್ತಾನ ನಿನ್ನೆ ನಡೆಸಿದಂತಹ ಕೌಂಟರ್ ದಾಳಿಗೆ ಭಾರತದ 15 ನಾಗರಿಕರು ದಾರುಣವಾಗಿ ಅಂತ್ಯ ಕಂಡರು. ಆದರೆ ಭಾರತ ನಡೆಸಿದಂತಹ ದಾಳಿಯಲ್ಲಿ ಪಾಕಿಸ್ತಾನದ ನಾಗರಿಕರೇನು ಸಾವನ್ನಪ್ಪಿರಲಿಲ್ಲ. ಭಾರತದ ಗುರಿಯಾಗಿದ್ದುದು ಭಯೋತ್ಪಾದಕರ ನಿರ್ಮೂಲನೆ, ಭಯೋತ್ಪಾದಕರ ಅಡಗುತಾಣಗಳ ಮೇಲೆ ದಾಳಿ, ಭಯೋತ್ಪಾದಕರ ತರಬೇತಿ ಶಿಬಿರಗಳ ಮೇಲೆ ದಾಳಿ, ಭಯೋತ್ಪಾದಕರ ಎಲ್ಲ ತರಹದ ಭವ್ಯ ಕಟ್ಟಡಗಳ ಮೇಲೆ ದಾಳಿ ಮಾಡುವಂತಹ ಉದ್ದೇಶವನ್ನ ಭಾರತದ ಯೋಧರು ಮತ್ತು ಭಾರತ ಇಟ್ಟುಕೊಂಡೇ ಈ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿತು. ಈ ಹಿಂದೆ ಪಾಕಿಸ್ತಾನ ನಡೆಸಿದಂತಹ ಶೈತಾನ್ ಕೃತ್ಯದ ನರಮೇಧ, ಆ ನರಮೇಧಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಸಕಲ ಸಿದ್ಧತೆಯಲ್ಲಿದ್ದಂತಹ ಭಾರತ ಆತುರಾತುರದಲ್ಲಿ ಕಂಡು ಕಡೆಗೆ ದಾಳಿ ಮಾಡಲಿಲ್ಲ. ಅವಸರದಲ್ಲಿ ಪಾಕಿಸ್ತಾನದ ಎಲ್ಲ ಪ್ರದೇಶಗಳನ್ನೂ ಕೂಡ ಅಟ್ಯಾಕ್ ಮಾಡಲಿಲ್ಲ. ಭಾರತದ ಸರ್ಜಿಕಲ್ ದಾಳಿಗೂ ಮೊದಲೇ ಸ್ಥಳಾಂತರ. ಆಪರೇಷನ್ ಸಿಂಧೂರ, ಲಷ್ಕರ್ ಇ ತೊಯ್ಬಾ, ಜೈಷ್ ಇ ಮೊಹಮ್ಮದ್ ಉಗ್ರರು ಸ್ಥಳಾಂತರಗೊಂಡಿದ್ರು. ಮುರಿಡಿಕೆಯಲ್ಲಿರುವಂತಹ ಲಷ್ಕರ್ ಇ ತೊಯ್ಬಾದ ಕಟ್ಟಡದಲ್ಲಿ ಭಯೋತ್ಪಾದನಾ ತರಬೇತಿ ಆಗ್ತಾ ಇತ್ತು. ಸಾಮಾನ್ಯವಾಗಿ ಕಟ್ಟಡದಲ್ಲಿ 3,500 ಮಂದಿ ಇರ್ತಾ ಇದ್ರು. LETಯ ಏಕಕಾಲಕ್ಕೆ ಈ ಕಟ್ಟಡದಲ್ಲಿ ತರಬೇತಿ ಕೊಡ್ತಾ ಇತ್ತು. ಆದರೆ ಭಾರತದ ದಾಳಿಯ ಮೊದಲೇ ಮಾಹಿತಿ ಇದ್ದಿದ್ರಿಂದ ಈ ಕಟ್ಟಡದಿಂದ ಉಗ್ರರನ್ನ ಸ್ಥಳಾಂತರ ಮಾಡಿದ್ದ ಪಾಕಿಸ್ತಾನ. ಆದರೆ ಅದು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಪಾಕಿಸ್ತಾನ. ಭಾರತದ ಸರ್ಜಿಕಲ್ ದಾಳಿಗೂ ಮೊದಲೇ ಸ್ಥಳಾಂತರ ಮಾಡಲಾಗಿತ್ತು. ಲಷ್ಕರ್ ಇ ತೊಯ್ಬಾ, ಜೈಷ್ ಇ ಮೊಹಮ್ಮದ್ ಉಗ್ರರ ಸ್ಥಳಾಂತರ ಪಾಕಿಸ್ತಾನದ ರಾಷ್ಟ್ರೀಯ ಗುಪ್ತಚರ ಇಲಾಖೆ
ಪಾಕಿಸ್ತಾನದ ಗಮನಕ್ಕೆ ತಂದಿರುತ್ತೆ. ಪಾಕಿಸ್ತಾನ ತಕ್ಷಣ ಮಾತ್ರದಲ್ಲಿ ಉಗ್ರರಿಗೆ ಮಾಹಿತಿಯನ್ನು ಕೊಟ್ಟಿರುತ್ತೆ. ಅದು ಪಾಕಿಸ್ತಾನದಲ್ಲಿ ಸ್ವಾಭಾವಿಕವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಸೊ ಇದರಲ್ಲಿ ಅಚ್ಚರಿ ಆಶ್ಚರ್ಯಗಳೇನಿಲ್ಲ. ಆದರೆ ಪಾಕಿಸ್ತಾನ ಮಾತ್ರ ಉಗ್ರರಿಗೆ ಮಾಹಿತಿ ಕೊಡುವುದು, ಉಗ್ರರಿಗೆ ಆಶ್ರಯವನ್ನು ಕೊಡ್ತಾ ಇರೋದು. ಮೊನ್ನೆ ನಡೆದಂತಹ ನರಮೇಧಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನಕ್ಕೂ ಭಯೋತ್ಪಾದನೆಗೂ ಯಾವುದೇ ತರಹದ ಸಂಬಂಧಗಳಿಲ್ಲ ಎನ್ನುವಂಥ ಅರ್ಥದಲ್ಲಿ ನಿನ್ನೆಯವರೆಗೂ ಕೂಡ ಪಾಕಿಸ್ತಾನ ಅದನ್ನೇ ಹೇಳ್ಕೊಂಡು ಬಂದಿರೋದು. ಈವರೆಗೂ ಒಪ್ಪಿಕೊಳ್ಳೋದಕ್ಕೆ ಪಾಕಿಸ್ತಾನ ಆಗಲಿ ಪಾಕಿಸ್ತಾನದ ಅಧಿಕೃತ ಸರ್ಕಾರ ಆಗಲಿ ತಯಾರಿಲ್ಲ. ಭಯೋತ್ಪಾದಕರನ್ನ ನಿಗ್ರಹಿಸುವಂತಹ ಸಾಮರ್ಥ್ಯ ಮತ್ತು ಉತ್ಸಾಹ ಮತ್ತು ತಾತ್ಪರ್ಯ ಪಾಕಿಸ್ತಾನಕ್ಕಿಲ್ಲ. ಹಾಗಾಗಿನೇ ಅಲ್ಲಿ ಟೆರರಿಸಂ ಆಕ್ಟ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. Midnight, the first two missiles were fired by India in the premises we are standing, and the other two attacks were carried out after a brief gap, and the whole four attacks were carried out in less than 10 minutes. So four buildings have been demolished. One is the admin block just behind you, and the mosque behind me, and additionally two residences. Midnight, the first two missiles were fired by India in the premises we are standing, and the other two attacks were carried out after a brief gap, and the whole four attacks were carried out in less than 10 minutes. So four buildings have been demolished. One is the admin block just behind you, and the mosque behind me, and additionally two residences. Midnight, the first two missiles were fired by India in the premises we are standing, and the other two attacks were carried out after a brief gap, and the whole four attacks were carried out in less than 10 minutes. So four buildings have been demolished. One is the admin block just behind you, and the mosque behind me, and additionally two residences. Midnight, the first two missiles were fired by India in the premises we are standing, and the other two attacks were carried out after a brief gap, and the whole four attacks were carried out in less than 10 minutes. So four buildings have been demolished. One is the admin block just behind you, and the mosque behind me, and additionally two residences. Midnight, the first two missiles were fired by India in the premises we are standing, and the other two attacks were carried out after a brief gap, and the whole four attacks were carried out in less than 10 minutes. So four buildings have been demolished. One is the admin block just behind you, and the mosque behind me, and additionally two residences. Midnight, the first two missiles were fired by India. ಎಸಿದು ಮುರಿಡ್ಕೆಯಲ್ಲಿ ಎಲ್ಲೆಲ್ಲಿ ಭಯೋತ್ಪಾದಕರ ತಾಣಗಳಿತ್ತು ಆ ಅಡಗು ತಾಣಗಳನ್ನು ಗುರಿಯಾಗಿಸಿಕೊಂಡು ಭಾರತ ನಡೆಸಿರ್ತಕ್ಕಂತಹ ದಾಳಿ ಅಕ್ಷರಶಃ ಯಶಸ್ಸನ್ನು ಕಂಡಿದೆ. ಅಲ್ಲಿದ್ದಂತಹ ನಟೋರಿಯಸ್ ಭಯಪಡಿಸ್ತಾ ಇದ್ದಂತಹ ಭಯ ಉತ್ಪಾದನೆ ಮಾಡ್ತಾ ಇದ್ದಂತಹ ಭಯೋತ್ಪಾದಕರ ಪಕ್ಕೆಲುಬನ್ನು ಭಾರತ ಮುರಿದಿದೆ. ಜೊತೆಗೆ ಅವರ ಕಟ್ಟಡಗಳು ಅಕ್ಷರಶಃ ಧ್ವಂಸ ಆಗಿರುವಂತಹದ್ದು, ಅವರ ಆರ್ಥಿಕ ಸ್ಥಿತಿಯೂ ಕೂಡ ಈಗ ಎಲ್ಲ ರೀತಿಯಲ್ಲಿ ಮಣ್ಣಾಗಿರುವಂತಹದ್ದು. ಸೊ ಎಲ್ಲ ವಿಚಾರಗಳನ್ನು ಗಮನಿಸುವಾಗ ಭಾರತ ಸಂಭ್ರಮದಲ್ಲಿದೆ. ಜೊತೆಗೆ ಪೂಂಚ್ ಸೆಕ್ಟರ್ನಲ್ಲಿ ಪಾಕಿಸ್ತಾನ ನಡೆಸಿರ್ತಕ್ಕಂತಹ ಮರುದಾಳಿಯಲ್ಲಿ 15 ಭಾರತೀಯ ನಾಗರಿಕರು ಸಾವನ್ನಪ್ಪಿದ್ದಾರೆ. ಈಗ ಒಂದು ಕಡೆಯಲ್ಲಿ ಸಂಭ್ರಮ ಪಡಬೇಕಾದಂತಹ ಸಂದರ್ಭವಾದರೆ ಭಾರತದಲ್ಲೂ ಕೂಡ ಶೋಕ ಮಡುಗಟ್ಟಿದೆ. ಪಾಕಿಸ್ತಾನದಲ್ಲಿ ನಾಗರಿಕರಿಗೆ ಯಾವ ಸಾವು ನೋವುಗಳು ಕೂಡ ಸಂಭವಿಸಿಲ್ಲ. ಆದರೆ ಭಾರತದ ಪೂಂಚ್ ಸೆಕ್ಟರ್ನಲ್ಲಿ ಭಾರತದ ಪ್ರಜೆಗಳು ಸಾವನ್ನಪ್ಪಿದ್ದಾರೆ. ಹಾಗಾದರೆ ಸಂಭ್ರಮ ಪಡುವಂತಹ ವಿಚಾರನ ಖಂಡಿತ ಅಲ್ಲ. ಭಾರತದ ಒಂದು ನಾಗರಿಕರ ನಷ್ಟವೂ ಕೂಡ ಇಡೀ ಭಾರತಕ್ಕೊಂದು ರೀತಿಯ ಮುಖಭಂಗ. ಅದು ಅಂಥದ್ರಲ್ಲಿ 15 ಭಾರತೀಯರನ್ನ ಕೊಂದು ಹಾಕಿದ್ದಾರೆ ಉಗ್ರರು. ಸೊ ಈ ಎಲ್ಲ